A very good evening, my dear viewers. Welcome to my YouTube channel. This is Arun Giradi here. In today's class, we would like to discuss about the investment management subject that is particularly related to fixed income securities ಅಂತ ನಾವಲ್ಲಿ ಕರಿತೀವಿ. ಸ್ಥಿರ ಆದಾಯವನ್ನು ಒದಗಿಸತಕ್ಕಂಥ ಸಲಕರಣೆಗಳು ಅಂತ ನಾವಲ್ಲಿ ಕರಿತೀವಿ. So what are the fixed income security? What it means? Fixed income securities are those investment securities where the cash flows are according to predetermined amount of interest paid on a fixed schedule. What they try to say that here is, for a fixed schedule, predetermined amount of interest is paid. So that cash flows are considered as a fixed income securities. ಇದರ ಅರ್ಥ ಏನ್ರಿ ಅಂದ್ರೆ, ಸ್ಥಿರ ಆದಾಯವನ್ನು ಒದಗಿಸತಕ್ಕಂಥ ಸಲಕರಣೆಗಳು, ಸ್ಥಿರ ಬಡ್ಡಿಯನ್ನು ಒದಗಿಸತಕ್ಕಂಥ ಸಲಕರಣೆಗಳು, ನಿಗದಿತ ಅವಧಿಗೆ ಸಂಬಂಧಪಟ್ಟಂತೆ ಇವುಗಳನ್ನ ನಾವು ಒದಗಿಸುತ್ತೇವೆ ಅಂತ ಹೇಳ್ಬೋದು. ಸೊ ಅನ್ಲೈಕ್ ದ ವೇರಿಯಬಲ್ ಇನ್ಕಮ್ ಸೆಕ್ಯೂರಿಟಿ ವೇರ್ ದ ಪೇಮೆಂಟ್ ಚೇಂಜ್ ಬೇಸ್ಡ್ ಆನ್ ಸಮ್ ಅಂಡರ್ಲೈಯಿಂಗ್ ಮೀಜರ್ಸ್ ಸಚ್ ಆಸ್ ಅ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್, ಸೊ ಪೇಮೆಂಟ್ ಆಫ್ ಅ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಇನ್ ಅಡ್ವಾನ್ಸ್. ಸೊ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಅವರು ವೇರಿಯಸ್ ಇನ್ಕಮ್ ಸೆಕ್ಯೂರಿಟಿನ ರೆಗ್ಯುಲರ್ ಆಗಿ ಪಡ್ಕೋತಾರೆ ಅಂತ. ರೆಗ್ಯುಲರ್ ಆಗಿ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಮುಖಾಂತರ ನಾವು ಫಿಕ್ಸ್ಡ್ ಇನ್ಕಮನ್ನು ಪಡ್ಕೋಬೋದು. ಯೂಶ್ವಲಿ ಇಟ್ ಈಸ್ ಕಾಲ್ಡ್ ಆಸ್ ಅ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ. Usually long term instruments are comes under fixed income security anta. So fixed income under, take for example na helbodu illi preference share, it is a fixed income security. Why? Because fixed rate of dividend is paid to preference shareholder. This is one example. Okay, example ಹೇಳ್ತೀನಿ ನಿಮಗೆ. ಇಲ್ಲಿ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿಗೆ ಉದಾಹರಣೆ ಯಾವುದಪ್ಪ ಅಂದ್ರೆ, ಪ್ರಾಶಸ್ತ್ಯದ ಷೇರುಗಳು, ಪ್ರಿಫರೆನ್ಸ್ ಶೇರ್. ಯಾಕೆಂದರೆ ಸ್ಥಿರ ಲಾಭಾಂಶವನ್ನು ಒದಗಿಸ್ತಾರೆ, ಅದಕ್ಕೆ ಫಿಕ್ಸ್ಡ್ ಡಿವಿಡೆಂಡ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಡಿಬೆಂಚರ್. ಡಿಬೆಂಚರ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ, ಬಿಕಾಸ್ ಫಾರ್ ಅ ಡಿಬೆಂಚರ್ ಎವ್ರಿ ಇಯರ್ ದ ಇಂಟ್ರೆಸ್ಟ್ ಈಸ್ ಪೇಡ್ ರೆಗ್ಯುಲರ್ಲಿ. ಸೊ ಡಿಬೆಂಚರ್ ಮೇಲೆ ನಾವು ರೆಗ್ಯುಲರ್ ಆಗಿ ಏನು ಕೊಡ್ತೀವಿ, ಇಂಟ್ರೆಸ್ಟನ್ನು ಕೊಡ್ತೀವಿ. ಹಾಗಾಗಿ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ಕರೆಸ್ಕೋತ್ತೆ. ಯಾವುದ್ರಿ, ಇಂಟ್ರೆಸ್ಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. What are the different types of fixed income securities? ನೋಡಿ, ಯಾವ ವಿವಿಧ ಪ್ರಕಾರಗಳದಾವ ಅನ್ನೋದನ್ನು ನೋಡೋದಾದರೆ, ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ, ದೇರ್ ಆರ್ ಡಿಫ್ರೆಂಟ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಇನ್ಕ್ಲೂಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಫಸ್ಟ್ ಬರೋದು ಯಾವುದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಲೈಕ್ ಟ್ರೆಜರಿ ಬಿಲ್ ಇರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಫ್ಯೂಚರ್ಸ್, ಆಪ್ಷನ್ಸ್. ದೀಸ್ ಆರ್ ಆಲ್ ದ ಸೆಕ್ಯೂರಿಟೀಸ್ ಆಫ್ ಗೌರ್ಮೆಂಟ್. ಓಕೆ, ಆ್ಯಂಡ್ ಸಮ್ ಗೌರ್ಮೆಂಟ್ ಬಾಂಡ್ಸ್, ಕಾರ್ಪೊರೇಟ್ ಬಾಂಡ್ಸ್, ಟ್ರೆಜರಿ ಬಿಲ್, ಕಮರ್ಷಿಯಲ್ ಪೇಪರ್, ಸ್ಟ್ರಿಪ್ಸ್, ಇವೆಲ್ಲ ಎದ್ರೊಳಗೆ ಬರ್ತಾವೆ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಒಳಗೆ ಬರ್ತಾವೆ. ಯಾಕೆಂದರೆ ಇವುಗಳ ಮೇಲೆ ನಾವು ಏನು ಪಡ್ಕೋತೀವಿ, ಸ್ಥಿರ ಬಡ್ಡಿಯನ್ನು ಅಥವಾ ಸ್ಥಿರ ಹಣವನ್ನು ಪಡ್ಕೋತೀವಿ. ಹಾಗಾಗಿ ಇವು ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ಕರೆಸ್ಕೋತಾವೆ. ಆಮೇಲೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಯಾವ ಅನ್ನೋದನ್ನು ಡಿಟೇಲ್ ಆಗಿ ನೋಡೋದಾದ್ರೆ, ಟೈಪ್ಸ್ ಆಫ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಆರ್ ಬೇಸ್ಡ್ ಆನ್ ಇಶ್ಯೂವನ್ಸ್. ಸೊ ಅದನ್ನ ಹೆಂಗೆ ಇಶ್ಯೂ ಮಾಡ್ತಾರೆ ಅದಾದಮೇಲೆ, ಫಸ್ಟ್ ಒನ್ ಈಸ್ ಬೈ ಗೌರ್ಮೆಂಟ್, ಬೈ ಬ್ಯಾಂಕ್ಸ್ ಆ್ಯಂಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬೈ ಕಂಪ್ನೀಸ್ ಅಂತ. ಸೊ ಗೌರ್ಮೆಂಟ್ನಿಂದ ಇರ್ಬೋದು, ಬ್ಯಾಂಕ್ಸ್ನಿಂದ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಇರ್ಬೋದು, ಅಥವಾ ಕಂಪ್ನಿ ವಲಯಗಳ ಮುಖಾಂತರ ಇರ್ಬೋದು. ಇವುಗಳಿಗೆ ನಾವು ಏನಂತ ಕರಿತೀವಿ, ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ಕರಿತೀವಿ. ಯೂಶ್ವಲಿ ಗೌರ್ಮೆಂಟ್ ಇಶ್ಯೂಸ್ ಲೈಕ್ ಟ್ರೆಜರಿ ಬಿಲ್, ಗೌರ್ಮೆಂಟ್ ಸೆಕ್ಯೂರಿಟಿ, ಜಿಸೆಕ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಟ್ರೆಜರಿ ಬಿಲ್ಲು, ಗೌರ್ಮೆಂಟ್ ಸೆಕ್ಯೂರಿಟಿನ ನಾವು ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ಕರೆಸ್ಬೋದು. ಆಮೇಲೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಸಮ್ ಕಂಪ್ನಿ ಇಶ್ಯೂ ಬಾಂಡ್ಸ್, ಕಮರ್ಷಿಯಲ್ ಪೇಪರ್ಸ್. Let us discuss the next point. So some advantages of a fixed income securities are like this. So ಏನೇನು ಅಡ್ವಾಂಟೇಜ್ ಸಿಗುತ್ತಪ್ಪ ಅಂದರೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಮುಖಾಂತರ ನಾವು ನೋಡೋದಾದರೆ, ಫಸ್ಟ್ ಥಿಂಗ್ ಈಸ್ ಲೋವರ್ ವಾಲೆಟಾಲಿಟಿ ದ್ಯಾನ್ ಅದರ್ ಅಸೆಟ್ಸ್ ಕ್ಲಾಸಿಂಗ್, ಪ್ರೊವೈಡಿಂಗ್ ಸ್ಟೇಬಲ್ ರಿಟರ್ನ್. ಸಿಂಪಲ್ ವರ್ಡ್ನಲ್ಲಿ ಹೇಳಬೇಕಾದ್ರೆ, ಸ್ಟೇಬಲ್ ರಿಟರ್ನ್ ಸಿಗುತ್ತಾ, ಸ್ಥಿರ ಲಾಭಾಂಶ ಸಿಗುತ್ತಾ, ಅವ್ರಿಗೆ ಪ್ರತಿಫಲ ಸಿಗುತ್ತಾ, ರಿಸ್ಕ್ ಪ್ರಮಾಣ ಕಡಿಮೆ ಇರುತ್ತೆ. ಲೋ ವಾಲೆಟಾಲಿಟಿ ಅಂದರೆ ಬದಲಾವಣೆ ಆಗೋ ಪ್ರಮಾಣ ಕಡಿಮೆ ಇರುತ್ತೆ, ಫ್ಲಕ್ಚುವೇಷನ್ಸ್ ಕಡಿಮೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸೆಕ್ಯೂರಿಟಿ ಮೇಲೆ ಆಗ್ತಕ್ಕಂಥ ಫ್ಲಕ್ಚುವೇಷನ್ ಕಡಿಮೆ ಇರುತ್ತೆ. ಆಮೇಲೆ ಹೈ ರಿಟರ್ನ್ ದ್ಯಾನ್ ಟ್ರೆಡಿಷ್ನಲ್ ಬ್ಯಾಂಕ್ ಡೆಪಾಸಿಟ್ಸ್. ಯೂಶ್ವಲಿ ಬ್ಯಾಂಕ್ ಡೆಪಾಸಿಟ್ಸ್ಗಿಂತನೂ ಇಲ್ಲಿ ಹೆಚ್ಚಿಗೆ ರಿಟರ್ನ್ ಸಿಗುತ್ತೆ. ಎಲ್ಲಿ ಹೆಚ್ಚಿಗೆ ರಿಟರ್ನ್ ಸಿಗುತ್ತೆ, ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿನಲ್ಲಿ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಈಸ್ ಅ ಪ್ರೆಡಿಕ್ಟೇಬಲ್ ಆ್ಯಂಡ್ ಸ್ಟೇಬಲ್ ರಿಟರ್ನ್ ಆಫರ್ ಹೆಡ್ಜ್ ಅಗೇನ್ಸ್ಟ್ ದ ವಾಲೆಟಾಲಿಟಿ ಆ್ಯಂಡ್ ರಿಸ್ಕ್ ಆಫ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದಸ್ allow the investor to create diversified portfolio. This is a very important. So portfolio na ನಾವು ಸ್ಪ್ಲಿಟ್ ಮಾಡಲಿಕ್ಕೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿನ ಯೂಸ್ ಮಾಡ್ಬೋದು.
ಅಂದರೆ ಹಿಯರ್ ದ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಕ್ಯಾನ್ ಬಿ ಪಾಸಿಬಲ್. ಅಂದರೆ ಪೋರ್ಟ್ಫೋಲಿಯೋ ಅಂದರೆ ಏನು ರೀ, ಗ್ರೂಪ್ ಆಫ್ ಅಸೆಟ್ ಅಂತ. ಸೊ ಆ ಗ್ರೂಪ್ ಆಫ್ ಅಸೆಟ್ ಏನಾಗ್ತಾವ, ಸ್ಪ್ಲಿಟ್ ಆಗ್ತಾವ, ಡೈವರ್ಸಿಫೈಡ್ ಆಗ್ತಾವ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಮ್ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ ಇಟ್ ಈಸ್ ಅ ಲೋ ಲಿಕ್ವಿಡಿಟಿ ಅಂತ ನಾವಲ್ಲಿ ಕರಿತೀವಿ. ಸೊ ದ್ರವತ್ವದ ಪ್ರಮಾಣ ಏನಾಗುತ್ತೆ ಇಲ್ಲಿ ಕಡಿಮೆ ಇರುತ್ತೆ. ಹಿಯರ್ ದ ಇನ್ವೆಸ್ಟರ್ ಮನಿ ಈಸ್ ಲಾಕ್ಡ್ ಫಾರ್ ಅ ಫುಲ್ ಮ್ಯಾಚುರಿಟಿ ಅನ್ಲೆಸ್ ದ ಸೆಕ್ಯೂರಿಟಿ ಈಸ್ ಟ್ರೇಡೆಡ್ ಇನ್ ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಟ್ರೇಡ್ ಆಗೋಕ್ಕಿಂತ ಮುಂಚೆ ಸೊ ಇಲ್ಲಿ ಲಿಕ್ವಿಡಿಟಿ ಪ್ರಮಾಣ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಒಳಗೆ ಲಿಕ್ವಿಡಿಟಿ ಪ್ರಮಾಣ ಕಡಿಮೆ ಇರುತ್ತೆ, ಯಾಕಂದರೆ ಫಿಕ್ಸ್ಡ್ ಇನ್ಕಮ್ ಬರ್ತಿರುತ್ತೆ. ಆಮೇಲೆ ನಾಟ್ ಆ್ಯಕ್ಟಿವ್ಲಿ ಟ್ರೇಡೆಡ್, ದಿಸ್ ಈಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಹಿಯರ್ ದ ಲ್ಯಾಕ್ ಆಫ್ ಕಾಂಪಿಟೇಷನ್ ಪ್ರಿವೆಂಟ್ ದ ಪ್ರೈಸ್ ರೈಸಿಂಗ್ ಈಸ್ ವೆರಿ ಹೈ. ಸೊ ಕಾಂಪಿಟೇಷನ್ ಇರೋಂಗೆ ಇಲ್ಲ, ಯಾಕಂದರೆ ಫಿಕ್ಸ್ಡ್ ಇನ್ಕಮ್ ಇರೋದ್ರಿಂದ ಆ್ಯಕ್ಟಿವಿಟಿ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಸೆನ್ಸಿಟಿವಿಟಿ ಟು ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್. ಹಿಯರ್ ದ ಚೇಂಜ್ ಇನ್ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಚೇಂಜ್ ದ ಈಲ್ಡ್ ಆನ್ ಸೆಕ್ಯೂರಿಟೀಸ್. ಸೊ ಸೆಕ್ಯೂರಿಟಿ ಮೇಲೆ ಏನು ಬರ್ತಿರುತ್ತೆ ನಮ್ಗೆ ರಿಟರ್ನ್, ಅದು ಚೇಂಜ್ ಆಗುತ್ತೆ. ಆಮೇಲೆ ಸೊ ಯಾವ್ಯಾವ ಅನ್ನೋದನ್ನು ನೋಡೋದಾದರೆ ಟ್ರೆಜರಿ ಬಿಲ್ ಇದೆ ಅಂತ ಹೇಳಿದ್ವಿ ನಾವು ಆಲ್ರೆಡಿ. ಟ್ರೆಜರಿ ಬಿಲ್ ಈಸ್ ಅ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ದ್ಯಾಟ್ ದ ಫೈನಾನ್ಸ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಆಫ್ ಅ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಿದರೆ ಅದು ಏನಂತ ಕರಿತಾವೆ, ಟ್ರೆಜರಿ ಬಿಲ್ ಅಂತ ಕರಿತೀವಿ. ಸಮ್ ಟ್ರೆಜರಿ ಬಿಲ್ಸ್ ಆರ್ ಲೈಕ್ ದ್ಯಾಟ್ 3 months, 91 days, 182 days, 364 days treasury bills are there. And some ad hoc treasury bills are usually present for a specified purpose and it starts from ₹25,000 ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಮ್ ಫೀಚರ್ಸ್ ಆಫ್ ಟ್ರೆಜರಿ ಬಿಲ್ ನೋಡೋದಾದ್ರೆ ಗೌರ್ಮೆಂಟ್ ಸೆಕ್ಯೂರಿಟಿ ಒಳಗೆ ಡಿಫಾಲ್ಟ್ ರಿಸ್ಕ್ ಇರೋಂಗಿಲ್ಲ ಇಲ್ಲಿ. ಆಮೇಲೆ ಐಡಿಯಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ವಿಚ್ ಈಸ್ ಸುಟೇಬಲ್ ಫಾರ್ ಸೆಕೆಂಡರಿ ಮಾರ್ಕೆಟ್ ಆ್ಯಂಡ್ ಇಟ್ ಈಸ್ ಅ ಪ್ರಿಫರ್ಡ್ ಸೆಕ್ಯೂರಿಟಿ ಫಾರ್ ಅ ಲಿಕ್ವಿಡ್ ಆ್ಯಂಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಇಲ್ಲಿ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂದ್ರೆ ಟ್ರೆಜರಿ ಬಿಲ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಕಾಸ್ ಆಫ್ ಲೆಸ್ ರಿಸ್ಕ್. ಆಮೇಲೆ ಲಿಕ್ವಿಡಿಟಿ ಅಲಾಂಗ್ ವಿತ್ ಅ ರಿಟರ್ನ್ ಈಸ್ ವೆರಿ ಹೈ ಆ್ಯಸ್ ಕಂಪೇರ್ಡ್ ಟು ಬ್ಯಾಂಕ್ ಅಕೌಂಟ್. ಆಮೇಲೆ ಗೌರ್ಮೆಂಟ್ ಸೆಕ್ಯೂರಿಟಿ ಈಸ್ ಆಲ್ಸೋ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ, ಜಿಸೆಕ್ ಅಂತ ಕರಿತೀವಿ. ಜಿಸೆಕ್ ಆರ್ ಟ್ರೇಡೆಡ್ ಆಸ್ ಅ ಸಾವರೆನ್ ಸೆಕ್ಯೂರಿಟಿ ವಿಚ್ ಈಸ್ ಇಶ್ಯೂಡ್ ಬೈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇದು ಕೂಡ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಆಗ್ತೈತಿ. ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಯಾವ ಅಂದರೆ ಇಲ್ಲಿ ನೋಡಿರಿ, ಫಿಕ್ಸ್ಡ್ ರೇಟ್ ಬಾಂಡ್ಸ್. ಈ ಬಾಂಡ್ ಮೇಲೆ ಏನಿರ್ತದೆ ಯಾವಾಗಲೂ ರೇಟ್ ಆಫ್ ರಿಟರ್ನ್ ಫಿಕ್ಸ್ ಇರುತ್ತೆ. ಆಮೇಲೆ ವಿಚ್ ಈಸ್ ಅಟ್ಯಾಚ್ಡ್ ಪೇಯಬಲ್ ಆಟ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಸೊ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ಗೆ ರೇಟ ಫಿಕ್ಸ್ ಆಗಿರುತ್ತೆ, ಅದು ನಾವು ಫಿಕ್ಸ್ ರೇಟ್ ಆಫ್ ಬಾಂಡ್ ಅಂತ ಕರಿತೀವಿ. ಆಮೇಲೆ ಇಂಟರ್ವಲ್ ಥ್ರೂಔಟ್ ದ ಮ್ಯಾಚುರಿಟಿ ಪೀರಿಯಡ್, ಅಂದ್ರೆ ಆ ಮ್ಯಾಚುರಿಟಿ ಪೀರಿಯಡ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಫಿಕ್ಸ್ ರೇಟ್ ಬಾಂಡ್ ಕಂಟಿನ್ಯೂ ಆಗುತ್ತೆ. ಆಮೇಲೆ ಇಟ್ ಈಸ್ ಅವೈಲೇಬಲ್ ಇನ್ ಮಾರ್ಕೆಟ್ ಟುಡೇ. ಸೊ ಮಾರ್ಕೆಟ್ ಒಳಗೆ ಅದು ಅವೈಲೇಬಲ್ ಇರುತ್ತೆ. ಆಮೇಲೆ ಫ್ಲೋಟಿಂಗ್ ರೇಟ್ ಬಾಂಡ್ ಅಂದರೆ ವಿಚ್ ದ ಇಂಟ್ರೆಸ್ಟ್ ರೇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ಆ್ಯಂಡ್ ಇಟ್ ಈಸ್ ರೀಸೆಟ್ ಅಟ್ ಅ ಫಿಕ್ಸ್ ಟೈಮ್ ಒಳಗೆ ಅದನ್ನು ನಾವು ರೀಸೆಟ್ ಮಾಡ್ತೀವಿ. ಆಮೇಲೆ ಇಂಟರ್ವಲ್, ಸೊ ದ ಇಂಟ್ರೆಸ್ಟ್ ರೇಟ್ ಆನ್ ದೀಸ್ ಬಾಂಡ್ಸ್ ಕಂಪ್ರೈಸ್ ಆಫ್ ಅ ಬೇಸ್ ರೇಟ್ ವಿಚ್ ಈಸ್ ವೇಟೆಡ್ ಎವರೇಜ್. ಓಕೆ. ಸೊ ಆಮೇಲೆ ಕಟ್ ಆಫ್ ಈಲ್ಡ್ ಆಫ್ 3 years ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಸ್ಪೆಷಲ್ ಸೆಕ್ಯೂರಿಟೀಸ್, ದೀಸ್ ಆರ್ ಅನ್ಟ್ರೇಡೇಬಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ವಿಚ್ ಈಸ್ ಇಶ್ಯೂಡ್ ಟು ಫೈನಾನ್ಸ್ ಆಫ್ ಅ ಸ್ಪೆಸಿಫಿಕ್ ಗೌರ್ಮೆಂಟ್ ಪ್ರಾಜೆಕ್ಟ್. ಸೊ ಸ್ಪೆಸಿಫಿಕ್ ಗೌರ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ. ಆಮೇಲೆ ಸಮ್ ರಿಸ್ಕ್ ಆಫ್ ಇನ್ವೆಸ್ಟಿಂಗ್ ಇನ್ ಅ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ. ನೋಡಿ, ಫಿಕ್ಸ್ ಇನ್ಕಮ್ ಸೆಕ್ಯೂರಿಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಏನೇನು ರಿಸ್ಕ್ ಬರ್ಬೋದು ನಮ್ಗೆ, ಅಪಾಯಗಳು ಅಂತ. ಫಸ್ಟ್ ಒನ್ ಈಸ್ ಅ ಇಂಟ್ರೆಸ್ಟ್ ರೇಟ್ ರಿಸ್ಕ್, ಬಿಕಾಸ್ ಎವ್ರಿ ಇಯರ್ ವಿ ಆರ್ ಗೆಟಿಂಗ್ ದ ಸೇಮ್ ರೇಟ್ ಆಫ್ ರಿಟರ್ನ್. ಸೊ ವಾಟ್ ಹ್ಯಾಪನ್ ಇಫ್ ದ ಇಂಟ್ರೆಸ್ಟ್ ರೇಟ್ ಈಸ್ ಹೈ? ಸೊ ವೆನ್ ದ ಇಂಟ್ರೆಸ್ಟ್ ರೇಟ್ ಈಸ್ ಹೈ, it will definitely affect on our return. Okay, so change in the interest rate will affect the bond price, that will be affect on return from a debt mutual fund. If the interest rate rise, bond price fall and vice versa. This is known as a interest rate risk. ಅಂದ್ರೆ ನೋಡಿ, ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೆಚ್ಚಾದಂಗೆ ಬಾಂಡ್ ಪ್ರೈಸ್ ಏನಾಗುತ್ತೆ ರೀ, ಕಮ್ಮಿ ಆಗುತ್ತೆ, ಬಿಕಾಸ್ ಫಿಕ್ಸ್ ರೇಟ್ ಆಫ್ ರಿಟರ್ನ್ ಇರೋದ್ರಿಂದ ಡಿಮಾಂಡ್ ಇರೋದಿಲ್ಲ ಅಲ್ಲಿ. ಆಮೇಲೆ ಕ್ರೆಡಿಟ್ ರಿಸ್ಕ್ ಈಸ್ ಆಲ್ಸೋ ದೇರ್, ಬಿಕಾಸ್ debt mutual fund will invest in a debt security such as a treasury bill, corporate bond. So the credit risk arises when the issuer of a bond or a debt security default on the timely payment of a interest and principal amount. So timely payment ನಾವು ಮಾಡೋಕ್ಕಾಗಂಗಿಲ್ಲ, ಸೊ ಹಾಗಾಗಿ ಕ್ರೆಡಿಟ್ ರಿಸ್ಕ್ ಕೂಡ ಬರಬಹುದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಮ್ ಬೆನಿಫಿಟ್ಸ್ ನೋಡೋದಾದ್ರೆ, ಸಮ್ ಬೆನಿಫಿಟ್ಸ್ ಇನ್ ಅ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಆರ್ ಲೈಕ್ ಸ್ಟೇಬಲ್ ರಿಟರ್ನ್, ಕಂಟಿನ್ಯೂಯಸ್ ರಿಟರ್ನ್. ನೋಡಿರಿ, ರಿಟರ್ನ್ ಯಾವಾಗಲೂ ಏನಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಸ್ಥಿರತೆ ಇರುತ್ತೆ. ಸೊ ಒನ್ ಆಫ್ ದ ಪ್ರೈಮರಿ ಬೆನಿಫಿಟ್ ಆಫ್ ಇನ್ವೆಸ್ಟಿಂಗ್ ಇನ್ ಅ ಫಿಕ್ಸ್ ಇನ್ಕಮ್ ಸೆಕ್ಯೂರಿಟೀಸ್
ಸ್ಟೆಬಿಲಿಟಿ ಆಫ್ ರಿಟರ್ನ್ ದ್ಯಾಟ್ ವಿಲ್ ಬಿ ಆಫರ್. ಸೊ ರಿಟರ್ನ್ ಒಳಗೆ ಯಾವಾಗಲೂ ಏನಿರುತ್ತೆ ರೀ, ಸ್ಟೆಬಿಲಿಟಿ ಇರುತ್ತೆ, ಸ್ಥಿರತೆ ಇರುತ್ತೆ. ಬಿಕಾಸ್ ದೀಸ್ ಇನ್ಸ್ಟ್ರೂಮೆಂಟ್ ಹ್ಯಾವ್ ಅ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಆಮೇಲೆ ರಿಟರ್ನ್ ಈಸ್ ಡೆಲಿವರ್ಡ್ ಮೋರ್ ಆರ್ ಲೆಸ್ ಸ್ಟಡಿ ಇನ್ಕಮ್ ಬರ್ತಿರುತ್ತೆ, ಸ್ಟಡಿ ರಿಟರ್ನ್ ಬರ್ತಿರುತ್ತೆ. ದಿಸ್ ವಿಲ್ ಮೇಕ್ ಆ್ಯಸ್ ಅ ಅಲ್ಟರ್ನೇಟಿವ್ ಬ್ಯಾಂಕ್ ಫಾರ್ ಸೇವಿಂಗ್ ಅಕೌಂಟ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಅನದರ್ ಅಡ್ವಾಂಟೇಜ್ ಈಸ್ ಸೇಫ್ಟಿ ಆಫ್ ಅ ಇನ್ವೆಸ್ಟ್ಮೆಂಟ್. ಬಿಕಾಸ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಇರೋದ್ರಿಂದ ಯುವರ್ ಇನ್ವೆಸ್ಟ್ಮೆಂಟ್ ಈಸ್ ಇನ್ ಅ ಸೇಫರ್ ಮೋಡ್. ಬಿಕಾಸ್ invested capital in a fixed income security is always lower risk as compared to investment in a equity, because equity is a high fluctuation. Equity ಒಳಗೆ ಫ್ಲಕ್ಚುಯೇಷನ್ ಹೆಚ್ಚಿರುತ್ತೆ. ಸೊ ಹಂಗಾಗಿ ಇಟ್ ಈಸ್ ಸೇಫ್ ಟು ಇನ್ವೆಸ್ಟ್ ಇನ್ ಅ ಫಿಕ್ಸ್ ಸೆಕ್ಯೂರಿಟಿ ಅಂತ. ಆ್ಯಸ್ ಸಮ್ ಆಫ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಆಸ್ ಅ ಟ್ರೆಜರಿ ಬಿಲ್ ಆರ್ ಅ ಗೌರ್ಮೆಂಟ್ ಬಾಂಡ್ಸ್ ಆರ್ ಬ್ಯಾಕ್ಡ್ ಅಪ್ ಬೈ ದ ಗೌರ್ಮೆಂಟ್, ಅಂದರೆ ಗೌರ್ಮೆಂಟ್ನಿಂದ ಅದನ್ನು ಬ್ಯಾಕಪ್ ಮಾಡಿರ್ತಾರೆ. ಸೊ ಚಾನ್ಸ್ ಆಫ್ ಡಿಫಾಲ್ಟಿಂಗ್ ಆನ್ ದಿಸ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಈಸ್ ಆಲ್ಮೋಸ್ಟ್ ನಿಲ್. ಸೊ ಆಲ್ಮೋಸ್ಟ್ ಅದು ಇರೋದಿಲ್ಲ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಸೇಫ್ಟಿ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಅನದರ್ ಅಡ್ವಾಂಟೇಜ್. ನೆಕ್ಸ್ಟ್ ಒನ್ ಈಸ್ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಈಸ್ ಆಲ್ಸೋ ಪಾಸಿಬಲ್. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಅಂತ. ಸೊ ಗ್ರೂಪ್ ಆಫ್ ಅಸೆಟನ್ನು ನಾವು ಸ್ಪ್ಲಿಟ್ ಮಾಡಬಹುದು. ಹಿಯರ್ ದ ಇನ್ವೆಸ್ಟ್ಮೆಂಟ್ ಇನ್ ಅ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಆಫರ್ ಮಚ್ ನೀಡೆಡ್ ಡೈವರ್ಸಿಫಿಕೇಷನ್ ಇಂಟು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಆಫ್ ಇಕ್ವಿಟಿ. ಅಂದರೆ ಇಕ್ವಿಟಿ ಒಳಗೆ ನಾವು ಡೈವರ್ಸಿಫಿಕೇಷನ್ ಮಾಡ್ಬೋದು. ಸೊ ಹಿಯರ್ equity is delivered higher return as the debt security, but however the volatility rate is change. Volatility ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. Here to make overall portfolio return stable, to make the high rated debt security ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ another advantage is priority during the liquidation ಆಗುವಾಗ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. How it is advantage in case of liquidity? When the company go for a bankruptcy or a liquidation, it is liable to pay back the such debtors and stockholders for first time beginning. Okay, it might not be enough asset of both. So in such case, the company has to prior authority to give the return to bond holder or a debenture holder ಅಂತ ನಾವಲ್ಲಿ ಕರಿತೀವಿ. ಯಾರು ಫಿಕ್ಸ್ಡ್ ರಿಟರ್ನ್ ಹೊಂದಿರ್ತಾರ ಅವ್ರಿಗೆ ಕಂಪ್ನಿ ಏನು ಮಾಡಬೇಕಾಗಿರ್ತಾರೆ, ದಿವಾಳಿ ಆದಾಗ ವಾಪಸ್ ಕೊಡಬೇಕಾಗಿರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ರೀ, ರಿಟರ್ನ್ ಓರಿಯೆಂಟೆಡ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ಸಮ್ ಇಂಟ್ರೊಡಕ್ಷನ್ ಆಫ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ.